ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪುರಾಣಗಳ ಕಾಲದ ಒಂದು ಅದ್ಭುತವಾದ ಕಥೆಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದು ಕೇವಲ ಒಂದು ಹಳೆಯ ಕಥೆಯಲ್ಲ, ಬದಲಿಗೆ ಇಂದಿನ ಆಧುನಿಕ ಸ್ನೇಹ ಸಂಬಂಧಗಳಿಗೆ ಒಂದು ಸುಂದರವಾದ ಭಾವನಾತ್ಮಕ ಮಾರ್ಗದರ್ಶಿಯೂ ಹೌದು. ತ್ಯಾಗದ ಸಿಹಿ ಅಂದ್ರೆ ಏನು ಮತ್ತು ಪ್ರತಿದಿನದ ಜೀವನದಲ್ಲಿ ಸ್ನೇಹದ ನಿಜವಾದ ಅರ್ಥವೇನು ಅನ್ನೋದನ್ನ ಈ ವಿವರಣೆಯಲ್ಲಿ ಆಳವಾಗಿ ನೋಡೋಣ. ಆರಂಭದಲ್ಲೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಒಂದು ದೊಡ್ಡ ಪ್ರಶ್ನೆಯೆಂದರೆ, ಸ್ನೇಹದ ಅಂತಿಮ ಪರೀಕ್ಷೆ ಯಾವುದು? ಎಲ್ಲವೂ ಸುಖವಾಗಿ ಖುಷಿಯಾಗಿರುವಾಗ ನಿಷ್ಠೆಯನ್ನು ಅಳೆಯಲಾಗುತ್ತದೆಯೇ? ಅಥವಾ ಯಾರಿಗೂ ತಿಳಿಯದ ಕಷ್ಟಕರವಾದ ಮುಚ್ಚಿಟ್ಟ ತ್ಯಾಗದ ಕ್ಷಣಗಳಲ್ಲೇ ಸ್ನೇಹದ ನಿಜವಾದ ಬಣ್ಣ ಬಯಲಾಗುತ್ತದೆಯೇ? ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಕಥೆಯೊಳಗೆ ಸಾಗೋಣ. ಕಥೆಯ ಮೊದಲನೇ ಭಾಗ ಶುರುವಾಗುವುದು ದಟ್ಟವಾದ ಕಾಡಿನಲ್ಲಿ. ಒಂದು ಕಷ್ಟದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಇದು ಆರಂಭವಾಗುತ್ತದೆ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಶ್ರೀಕೃಷ್ಣ ಮತ್ತು ಸುಧಾಮ ಒಮ್ಮೆ ಕಾಡಿನಲ್ಲಿ ದಾರಿ ತಪ್ಪಿಬಿಡ್ತಾರೆ. ತೀವ್ರವಾದ ಹಸಿವು, ವಿಪರೀತ ಬಾಯಾರಿಕೆಯಿಂದ ಬಳಲ್ತಾ ಒಂದು ಮರದ ಕೆಳಗೆ ಬಂದು ನಿಲ್ತಾರೆ. ಆ ಇಡೀ ದೊಡ್ಡ ಕಾಡಿನಲ್ಲಿ ಅವರಿಗೆ ಸಿಕ್ಕಿದ್ದು ಕೇವಲ ಒಂದೇ ಒಂದು ಹಣ್ಣು. ಸ್ನೇಹಿತರು ಒಟ್ಟಿಗೆ ಕಷ್ಟವನ್ನು ಎದುರಿಸುವಾಗ ಆ ವಾತಾವರಣ ಅವರ ವ್ಯಕ್ತಿತ್ವದ ನಿಜವಾದ ಪರೀಕ್ಷೆಗೆ ಹೇಗೆ ವೇದಿಕೆಯಾಗುತ್ತೆ ಅನ್ನೋದನ್ನ ಈ ಸನ್ನಿವೇಶ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಇಲ್ಲಿಂದ ಕಥೆಯ ಎರಡನೇ ಭಾಗ ಶುರುವಾಗ್ತಾ ಇದೆ. ಆ ಹಣ್ಣಿನ ತುಂಡುಗಳ ಸುತ್ತ ನಡೆಯುವ ಒಂದು ವಿಚಿತ್ರವಾದ ಉದ್ವಿಗ್ನತೆ ಇದು. ಕೃಷ್ಣನು ಮರವೇರಿ ಆ ಒಂದೇ ಒಂದು ಹಣ್ಣನ್ನು ಕೀಳುತ್ತಾನೆ. ನಂತರ ಅದನ್ನು ಸರಿಯಾಗಿ 6 ತುಂಡುಗಳಾಗಿ ಕತ್ತರಿಸುತ್ತಾನೆ. ತನ್ನ ಅಭ್ಯಾಸದಂತೆ ಬಹಳ ಪ್ರೀತಿಯಿಂದ ಅದರಲ್ಲಿನ ಮೊದಲ ತುಂಡನ್ನು ತನ್ನ ಆತ್ಮೀಯ ಸ್ನೇಹಿತ ಸುಧಾಮನಿಗೆ ನೀಡುತ್ತಾನೆ. 6 ಎಂಬ ಈ ನಿರ್ದಿಷ್ಟ ಸಂಖ್ಯೆ ಕಥೆಯ ಮುಂದಿನ ತಿರುವಿಗೆ ಬಹಳ ಮುಖ್ಯವಾದ ಅಡಿಪಾಯವಾಗುತ್ತದೆ. ಇಲ್ಲಿ ನಿಜಕ್ಕೂ ಒಂದು ಆಸಕ್ತಿದಾಯಕವಾದ ವಿಷಯ ನಡೀತಾ ಇದೆ. ಸುಧಾಮನ ಹಸಿವು ಮತ್ತು ಬೇಡಿಕೆ ಹೇಗೆ ಹಂತ ಹಂತವಾಗಿ ಹೆಚ್ಚಾಗ್ತಾ ಇದೆ ಅಂತ ಗಮನಿಸಿ. ಮೊದಲ ತುಂಡನ್ನು ತಿಂದ ಸುಧಾಮ, ವಾಹ್, ಎಷ್ಟೊಂದದ್ಭುತವಾಗಿದೆ ಅಂತ ಹೊಗಳಿ ಇನ್ನೊಂದು ತುಂಡು ಕೇಳ್ತಾನೆ. ಹೀಗೆ ಕೇಳ್ತಾ ಕೇಳ್ತಾ 5 ತುಂಡುಗಳನ್ನು ಅವನೇ ಪೂರ್ತಿಯಾಗಿ ತಿಂದು ಮುಗಿಸ್ಬಿಡ್ತಾನೆ. ಕಡೆಗೆ ಕೃಷ್ಣನ ಬಳಿ ಉಳಿದಿದ್ದ ಆ ಕೊನೆಯ 6ನೇ ತುಂಡುನು ತನಗೇ ನೀಡುವಂತೆ ಹಠ ಹಿಡಿಯುತ್ತಾನೆ. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಸುಧಾಮನ ವಿಪರೀತ ದುರಾಸೆ ಅಂತಾನೆ ಅನ್ನಿಸ್ತಾ ಇದೆ ಅಲ್ವೇ? ಆದರೆ ಕಥೆಯ ಅಸಲಿತ್ತಿರುವು, ಆ ಕಹಿ ಸತ್ಯದ ಅನಾವರಣ ಈಗ ಮುಂದಿದೆ. ಕೃಷ್ಣನ ತಾಳ್ಮೆಯಲ್ಲಿ ಮಿತಿ ಮೀರುತ್ತದೆ. ಸುಧಾಮನು ಆ ಕೊನೆಯ ತುಂಡನ್ನೂ ಕೇಳಿದಾಗ ಕೃಷ್ಣನಿಗೆ ವಿಪರೀತ ಕೋಪ ಬಂದ್ಬಿಡ್ತದೆ. ತಾನು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದೇನೆ ಎಂದು ಭಾವಿಸಿದ ಕೃಷ್ಣ, ಇದು ಮಿತಿಮೀರಿದೆ, ನನಗೂ ಹಸಿವಾಗಿದೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಆದರೆ ನಿನ್ನಲ್ಲಿ ಆ ಪ್ರೀತಿ ಇಲ್ಲ, ಈ ಸ್ನೇಹದಲ್ಲಿ ಯಾವ ಅರ್ಥವೂ ಇಲ್ಲ ಅಂಟ ಖಟುವಾಗಿ ಹೇಳ್ಬಿಡ್ತಾನೆ. ಆ ಕ್ಷಣದಲ್ಲಿ ಇಡೀ ಸ್ನೇಹವೇ ಮುರಿದು ಬೀಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಿಬಿಡ್ತದೆ. ವಿಪರೀತ ಕೋಪದಿಂದ ಕೃಷ್ಣನು ಆ 6ನೇ ಮತ್ತು ಕೊನೆಯ ತುಂಡನ್ನು ತಾನೇ ಬಾಯಿಗೆ ಹಾಕ್ಕೊಳ್ತಾನೆ. ಆದ್ರೆ ಬಾಯಿಗೆ ಹಾಕ್ಕೊಂಡ ತಕ್ಷಣ ಆ ಹಣ್ಣು ಅದೆಷ್ಟು ಕಹಿಯಾಗಿತ್ತಂದ್ರೆ ಒಂದು ಕ್ಷಣವೂ ಸಹಿಸ್ಕೊಳ್ಳಾಗದೆ ತಕ್ಷಣ ಅದನ್ನು ಉಗುಳಿಬಿಡ್ತಾನೆ. ಅಲ್ಲಿವರೆಗೆ ಇದ್ದ ಕೃಷ್ಣನ ಕೋಪವೆಲ್ಲ ಒಮ್ಮೆಗೆ ಮಾಯವಾಗಿ ಅದರ ಜಾಗದಲ್ಲಿ ತೀವ್ರವಾದ ಆಶ್ಚರ್ಯ ಮತ್ತು ಒಂದು ರೀತಿಯ ಆಘಾತ ಮೂಡ್ತದೆ. ನಿಂಗೆ ಹುಚ್ಚು ಹಿಡಿದಿದೆಯಾ? ಇಷ್ಟು ಕಹಿಯಾದ ಹಣ್ಣಿನ 5 ತುಂಡುಗಳನ್ನು ಹೇಗೆ ತಿಂದೆ ಅಂತ ಕೃಷ್ಣ ಬೆರಗಾಗಿ ಕೇಳಿದಾಗ ಸುಧಾಮನು ಅತ್ಯಂತ ಭಾವುಕವಾಗಿ ಹೀಗೆ ಉತ್ತರಿಸುತ್ತಾನೆ. ಕೃಷ್ಣ, ನಿನ್ನ ಅಮೃತ ಹಸ್ತದಿಂದ ಸಾವಿರಾರು ಸಿಹಿ ಹಣ್ಣುಗಳನ್ನು ತಿಂದಿದ್ದೇನೆ. ಈಗ ಒಂದು ಬಾರಿ ಕಹಿ ಹಣ್ಣು ಸಿಕ್ಕಿದ ತಕ್ಷಣ ನಿನ್ನನ್ನು ದೂರುವುದು ನ್ಯಾಯವೇ? ತನಗೆ ಸಿಕ್ಕಿದ್ದು ಕಹಿ ಹಣ್ಣು ಅಂತ ಮೊದಲ ತುಂಡಿನಲ್ಲೇ ಗೊತ್ತಿದ್ರು ತನ್ನ ಪ್ರೀತಿಯ ಸ್ನೇಹಿತನಿಗೆ ಆ ಕಹಿ ಅನುಭವ ಆಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆ ಎಲ್ಲ ತುಂಡುಗಳನ್ನು ಸುಧಾಮ ತಾನೇ ತಿಂದಿದ್ದನು. ಹಾಗಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ಅತಿ ಮುಖ್ಯವಾದ ಅಂಶವೆಂದರೆ, ಆರಂಭದಲ್ಲಿ ನಮಗೆಲ್ಲರಿಗೂ ಸುಧಾಮನ ಸ್ವಾರ್ಥ ಮತ್ತು ದುರಾಸೆ ಅಂತ ಕಂಡದ್ದು ವಾಸ್ತವದಲ್ಲಿ ಅತ್ಯುನ್ನತ ಮಟ್ಟದ ನಿಸ್ವಾರ್ಥ ತ್ಯಾಗವಾಗಿಪ್ಪು. ತನ್ನ ಸ್ನೇಹಿತನಿಗೆ ನೋವಾಗದಿರಲಿ ಅಂತ ಕಹಿಯನ್ನು ತಾನೇ ನುಂಗುವುದು ಅಕ್ಷರಶಃ ನಿಜವಾದ ಸ್ನೇಹದ ವ್ಯಾಖ್ಯಾನವಾಗಿದೆ. ಅದು ಕಷ್ಟದ ಭಾರವನ್ನು ತಾನೇ ಹೊರುವ ಅತ್ಯಂತ ಸುಂದರವಾದ ಮೌನ ತ್ಯಾಗವಿದ್ದಂತೆ. ಸರಿ, ಈ ಪುರಾಣದ ಕಥೆ ನಮಗೆ ಅರ್ಥವಾಯಿತು. ಆದ್ರೆ ಈ ತ್ಯಾಗದ ಆಧುನಿಕ ಅರ್ಥವೇನು? ಇಂದಿನ ಬದುಕಿಗೆ ಇದರಿಂದ ಸಿಗುವ ಪಾಠವೇನು ಅನ್ನೋದನ್ನ ಈಗ ನೋಡೋಣ. ಇದು ಅತ್ಯದ್ಭುತವಾಗಿ ವಿವರಿಸುವುದೇನೆಂದರೆ, ಅಂದಿನ ಕಾಲದ ಆ ಕಹಿ ಹಣ್ಣು ಇಂದು ನಮ್ಮ ದೈನಂದಿನ ಜೀವನದಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಂಡಿದೆ. ಆಧುನಿಕ ಸ್ನೇಹದಲ್ಲಿ ಆ ಕಹಿ ಹಣ್ಣು ಯಾವುದು? ಉದಾಹರಣೆಗೆ, ಪ್ರಾಜೆಕ್ಟ್ ಒಂದರಲ್ಲಿ ಅತಿ ಕಷ್ಟವಾದ ಕೆಲಸವನ್ನು ಯಾರಿಗೂ ಹೇಳದೆ ತಾನೇ ಮಾಡುವುದು. ಅಥವಾ ಸ್ನೇಹಿತನ ಆರ್ಥಿಕ ಕಷ್ಟದಲ್ಲಿ ಅವರಿಗೆ ಮುಜುಗರವಾಗದಂತೆ ಮೌನವಾಗಿ ಸಹಾಯ ಮಾಡುವುದು.
ಅವರ ಕೆಟ್ಟ ಕೋಪವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಕೋಪಗೊಳ್ಳದೆ ಮೌನವಾಗಿ ಸಹಿಸಿಕೊಳ್ಳುವುದು ಇವೆಲ್ಲವೂ ಆಧುನಿಕ ದಿನದ ಕಹಿ ಹಣ್ಣುಗಳನ್ನು ನುಂಗುವ ವಿಧಾನಗಳೇ ಆಗಿವೆ. ಹೀಗೆ ನಮ್ಮ ಆಧುನಿಕ ಸ್ನೇಹವನ್ನು ದೀರ್ಘಕಾಲಿಕವಾಗಿ ಉಳಿಸಿಕೊಳ್ಳಲು ಈ ಕಥೆ ನಮಗೆ ಕೆಲವು ನೇರವಾದ ಪಾಠಗಳನ್ನು ಒದಗಿಸುತ್ತದೆ. ಆ 4 ಪ್ರಮುಖ ನಿಯಮಗಳು ಯಾವುವು ಎಂದರೆ, ಮೊದಲನೆಯದಾಗಿ, ಸ್ನೇಹವಿರುವ ಕಡೆ ಸಂದೇಹಕ್ಕೆ ಜಾಗವಿರಬಾರದು. ಕೃಷ್ಣನಿಗೆ ಒಂದು ಕ್ಷಣ ಬಂದ ಸಂದೇಹ ಪರಿಸ್ಥಿತಿಯನ್ನು ಹೇಗೆ ಬಿಗಡಾಯಿಸಿತು ಅನ್ನೋದನ್ನ ನಾವೆಲ್ಲ ನೋಡಿದ್ದೇವಲ್ವಾ. ಎರಡನೆಯದಾಗಿ, ಸ್ನೇಹಿತರಿಂದ ಕಹಿ ಅನುಭವವಾದರೆ ಆ ಕ್ಷಣನನ್ನು ಮರೆತು ಮುಂದೆ ಸಾಗಬೇಕು. ಮೂರನೆಯದಾಗಿ, ಯಶಸ್ಸು ಮತ್ತು ಸಂತೋಷದ ದಿನಗಳಲ್ಲಿ ದುರಹಂಕಾರ ಖಂಡಿತ ಸಲ್ಲದು. ಮತ್ತು ಕೊನೆಯದಾಗಿ, ಕಷ್ಟದ ಸಮಯ ಬಂದಾಗ ಪರಸ್ಪರ ತಾಳ್ಮೆಯಿಂದಿರಬೇಕು. ಈ ಸೂತ್ರಗಳು ಕೇವಲ ಆದರ್ಶಗಳಲ್ಲ, ನಮ್ಮೆಲ್ಲರ ಪ್ರಾಯೋಗಿಕ ಜೀವನದ ಅಡಿಪಾಯಗಳಾಗಿವೆ. ನಾವು ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಪುರಾತನ ಮತ್ತು ಅದ್ಭುತ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಬಿಟ್ಟು ಹೋಗ್ತದೆ. ನಮ್ಮ ಆಧುನಿಕ ಜೀವನದಲ್ಲಿ, ಸ್ನೇಹಿತರ ಜೊತೆಗಿನ ಸಂಬಂಧದಲ್ಲಿ ಮುಂದಿನ ಬಾರಿ ಕಷ್ಟದ ಅಥವಾ ಕಹಿಯಾದ ಸನ್ನಿವೇಶ ಎದುರಾದಾಗ ಅದನ್ನು ದೂರುಗಳಿಂದ ಮತ್ತು ವಾದಗಳಿಂದ ಎದುರಿಸಲಾಗುತ್ತದೆಯೋ, ಅಥವಾ ಸುಧಾಮನಂತೆ ಸ್ನೇಹಿತನ ಮೇಲಿನ ಪ್ರೀತಿಗಾಗಿ ಆ ಕಹಿಯನ್ನು ಮೌನವಾಗಿ ನುಂಗಿ ತ್ಯಾಗ ಮಾಡಲಾಗುತ್ತದೆಯಾ? ಆಳವಾದ ಅರ್ಥವಿರುವ ಈ ಮೌಲ್ಯಗಳು ಖಂಡಿತವಾಗಿಯೂ ಇಂದಿಗೂ ಪ್ರಸ್ತುತ. ನಮ್ಮ ಸ್ನೇಹ ಸಂಬಂಧಗಳನ್ನು ಮತ್ತೊಮ್ಮೆ ಹಿಂತಿರುಗಿ ನೋಡಲು ಈ ಚಿಂತನೆ ಪ್ರೇರೇಪಿಸುತ್ತದೆ.